ಹಾಯ್, ಅನ್ನಪೂರ್ಣ ಕಿಚನಲ್ಲಿ ಇವತ್ತು ಫಾಲೂದಾ ಸೇವ್ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಕಾರ್ನ್ಫ್ಲವರ್, 1 ಸ್ಪೂನ್ ಆಯಿಲ್ ಮತ್ತು ಈ ಕಪ್ಪಿನ ಅಳತೆಯಿಂದ 2 ಕಪ್ ಆಗುವಷ್ಟು ನೀರು, 1 ಕಪ್ಪು ಕಾರ್ನ್ಫ್ಲವರ್ನ ಹಾಕ್ಕೊಂಡು ಇದೇ ಕಪ್ಪಿನ ಅಳತೆಯಿಂದ ಫಸ್ಟು 1 ಕಪ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇನ್ನೊಂದು ಅಳತೆ ನೀರು, ಲಿಮ್ಸ್ ಬರ್ದಿರ ಥರ ಈ ಥರ ಕಲಸಿ ಇಟ್ಕೋಬೇಕು. ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಥರ ಸೇವಿನ ಬಿಲ್ಲೆ ತಗೊಂಡು ಚಕ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಹಾಕಿ ಎಣ್ಣೆ ಸವರಿ ಇಟ್ಕೋಬೇಕು. ಕ್ಲೀನಾಗಿ ಎಣ್ಣೆ ಹಚ್ಚಿ ರೆಡಿ ಆಯಿತು. ಇದನ್ನು ಪಕ್ಕಕ್ಕಿಟ್ಟು ಐದು ನಿಮಿಷ ಆಯಿತು. ಫ್ಲೇಮ್ ಆನ್ ಮಾಡಿಕೊಂಡು ಆದಷ್ಟು ನಾನ್ ಸ್ಟಿಕ್ ಇರುವಂಥ ಪ್ಯಾನ್ಗೆ ಹಾಕಿ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಟ್ರಾನ್ಸ್ಪರೆನ್ಸಿ ಬರೋವರೆಗೂ ಮಾಡ್ತಾ ಇರಬೇಕು, ಇಲ್ಲ ತಳ ಹಿಡಿಯುತ್ತೆ. ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ವ್ಯಾಸ್ಲಿನ್ ಥರ ಟ್ರಾನ್ಸ್ಪರೆನ್ಸಿ ಬರುತ್ತೆ, ಆವಾಗ ಕರೆಕ್ಟಾಗಿ ಆದಂಗೆ. ನೋಡಿ, ಈಗ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ನ. ಶುಗರ್ ಬೇಕು ಅಂದರೆ 2 ಟೀ ಸ್ಪೂನಷ್ಟು ಶುಗರ್ನ ತಗೊಂಡು ಸ್ವಲ್ಪ 2 ಕಪ್ಪಲ್ಲಿದೆ ಅಳತೆಯಲ್ಲಿದೆ ನೀರು ಹಾಕಿ ಕಲಿಸ್ಕೊಂಡಾದರೂ ಮಾಡ್ಬೋದು, ಇಲ್ಲ ಸಕ್ಕರೆ ಪುಡಿನೇ ಡೈರೆಕ್ಟಾಗಿ ಹಿಟ್ಟಲ್ಲಿ ಹಾಕಿ ನೀರು ಹಾಕಿ ಕಲಿಸ್ಬೋದು. ಶುಗರ್ ಸಿರಪನ್ನೇ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಫ್ ಮಾಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಮೊದಲೇ ನಾನು ಚಿಲ್ಡ್ ವಾಟರ್ ಮಾಡಿ ಇಟ್ಕೊಂಡಿದ್ದೆ. ಇದು ಮಸ್ಟ್ ಆ್ಯಂಡ್ ಶುಡ್, ಇದರಲ್ಲಿ ಹಾಕಲೇಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್ ಹೇಳಬೇಕು ಅಂದರೆ. ಐಸ್ ಕ್ಯೂಬ್ಸ್ ಕೂಡ ಸ್ವಲ್ಪ ಹಾಕಬೇಕು ಇದಕ್ಕೆ. ಈಗ
ಸೇವ್ ಪಾತ್ರೆಗೆ ಬೇಗನೆ ಬಿಸಿ ಇರುವಾಗಲೇ ಥರ ಬರುತ್ತೆ. ಸ್ವಲ್ಪ ಚಿಲ್ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಡೋಣ. ನಾನೀಗ ಮ್ಯಾಂಗೋ ಫಾಲೂದಾ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟಿಗೆ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ಒಂದು ಮಾವಿನ ಹಣ್ಣಿನ ಪಲ್ಪನ್ನು ತೆಗೆದು ಮಿಕ್ಸಿ ಹಾಕಿ ಅದರಲ್ಲಿ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೆ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂಥ ಸಬ್ಜಾ ಬೀಜನ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸೇವೆಯ ಗ್ಲಾಸ್ ಫುಲ್ ಹಾಕಿದರೆ ಸಾಕು. ಈಗ ಮಾವಿನ ಹಣ್ಣಿನ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಪೀಸ್ಗಳನ್ನ ಸೇರಿಸ್ತಾ ಇದ್ದೀನಿ. ಯಾವ ಸೀಸನ್ ಇರುತ್ತೆ ಆ ಸೀಸನ್ನಿನ ಹಣ್ಣನ್ನು ಹಾಕ್ಕೊಂಡು ಫಾಲೂದಾನ ಚೆನ್ನಾಗಿ ರೆಡಿ ಮಾಡ್ಬೋದು. ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿಟ್ಕೊಂಡಿದ್ದೆ, ಮ್ಯಾಂಗೋ ಐಸ್ ಕ್ರೀಮು. ಇವಾಗ ಅದನ್ನು 1 ಸ್ಕೂಪು ರಬಡಿ ಇದ್ದರೆ ರಬಡಿ ಹಾಕ್ಕೋಬೋದು, ಇಲ್ಲಾಂದರೆ ಐಸ್ ಕ್ರೀಮ್ ಕೂಡ ಹಾಕಿದರೆ ಮ್ಯಾಂಗೋ ಫಾಲೂದಾ ಸವಿಯಲು ಸಿದ್ಧ. ಒಂದು 2 ಸ್ಪೂನಷ್ಟು ರೋಹ್ಹಫ್ಜಾ ಹಾಕ್ತಾಯಿದ್ದೀನಿ. ಇದು ಸಿಹಿ ಇರೋದ್ರಿಂದ ಸಕ್ಕರೆ ಏನು ಹಾಕ್ತಾ ಇಲ್ಲ. ಸ್ವಲ್ಪ ಬಾದಾಮ್, ಕಾಜು ಮತ್ತು ಪಿಸ್ತಾ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಹಾಲು, ಸಬ್ಜಾ ಬೀಜ 2 ಸ್ಪೂನಷ್ಟು, ಇದು ತಂಪು ಕೊಡುತ್ತೆ. ಮನೆಯಲ್ಲೇ ಮಾಡಿದಂಥ ಸೇವೆಯ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ
ಗ್ರೀನ್ ಗ್ರೇಪ್ಸು ನಂಗೆ ತುಂಬ ಇಷ್ಟ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬಾದಾಮ್, ಪಿಸ್ತಾ ಹಾಗೂ ಕಾಜು. ಮನೆಯಲ್ಲೇ ಮಾಡಿರುವಂಥ ಐಸ್ ಕ್ರೀಮು, ಪಿಸ್ತಾ ಐಸ್ ಕ್ರೀಮ್ ಮಾಡಿದ್ದೀನಿ. ಮತ್ತೆ ಗಾರ್ನಿಷ್ ಮಾಡಲಿಕ್ಕೆ ಮೇಲೆ ಬಾದಾಮ್, ಪಿಸ್ತಾ ಹಾಗೂ ಇದರ ಮೇಲೆ ಒಂದು ಗ್ರೇಪ್ಸ್ ಇಡ್ತಾ ಇದ್ದೀನಿ.